ನಮಸ್ಕಾರ. ನನ್ನ ಹೆಸರು ಜೀವನ್ ಸ್ವರೂಪ್ ಅಂತ, ವಾರ್ಡ್ ನಂಬರ್ 9, ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಆಗಿದ್ದೀನಿ. ಇಂಥ MLA ಸಿಗೋಕ್ಕೆ ನಾವು ಪುಣ್ಯ ಪಡ್ಕೊಂಡಿರಬೇಕು. ನೋಡಿ, ನೀವೇ ನೋಡ್ತಾ ಇದ್ದೀರಾ, ಈ ಕಳೆದ 8 ತಿಂಗಳಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಾ. ಒಂದು ಆಂಬುಲೆನ್ಸ್ ಆಗಲಿ, ಮೇಯ್ನ್ ನಾನು ಹೇಳ್ತಾ ಇದ್ದೀನಿ, ಫಸ್ಟು ಆಂಬುಲೆನ್ಸೇ ಹೇಳ್ತಾ ಇದ್ದೀನಿ. ಯಾಕಂದರೆ ಆಂಬುಲೆನ್ಸ್ 100% ನಮ್ಮ ಜಿಲ್ಲೆಯಲ್ಲಿ 100% ವರ್ಕೌಟ್ ಆಗ್ತಾಯಿದೆ. ಯಾಕಂದರೆ ಪ್ರತಿ ಫ್ರೀ ಆಂಬುಲೆನ್ಸ್ ಕೊಡ್ತಾಯಿದ್ದಾರೆ, ಫ್ರೀ. ಯಾಕಂದರೆ ನೋಡಿ, ಇವಾಗ ಯಾವುದೇ ಕೇಸ್ ಆಗಲಿ, ಯಾವುದೇ ಇದಕ್ಕೆ ಬರಲಿ, ಯಾವುದೇ ಇದಾಗಲಿ, ಯಾರೇ ಇದಾಗಲಿ ಕರ್ಕೊಂಡೋಗಿ ಆಂಬುಲೆನ್ಸ್ ಹೋಗಿ ಬೆಂಗಳೂರು ಹಾಸ್ಪಿಟ್ಲೇ ಆಗಲಿ, ಎಲ್ಲೇ ಒಂದು ಅಪಘಾತ ಆದ್ರೂ ಒಂದು 5-10 ನಿಮಿಷ 15 ನಿಮಿಷ ಆಗಲಿ ಸ್ಪಂದಿಸಿ ಆಂಬುಲೆನ್ಸ್ ಡ್ರೈವರ್ಗಳು ತುಂಬ ಒಳ್ಳೆ, ಅವರೇ ಯಾವುದೇ ಆಗಲಿ, ಯಾವುದೇ ಸ್ವಲ್ಪ ಆಂಬುಲೆನ್ಸು ಸ್ವಲ್ಪ ಇದರಲ್ಲಿ ಇದು ಮಾಡ್ತಾರೆ, 108 ಕಾಲ್ ಮಾಡಿ ಅವರೊಂದು ಸ್ವಲ್ಪ ಡಿಲೇ ಮಾಡಿ ಇದು ಮಾಡ್ತಾಯಿದ್ದಾರೆ. ನಮ್ಮ ಇದರಲ್ಲಿ ಪ್ರದೀಪ್ ಈಶ್ವರ್ ಸರ್ ಬಾರ್ಕೋಡ್ ಒಂದು ಕೊಟ್ಟು ಮತ್ತು ಒಂದು ನಂಬರ್ ಒಂದು ಕೊಟ್ಟಿದ್ದಾರೆ. ಆ ನಂಬರ್ ಬಂದು 080-244-13333. ಆ ನಂಬರ್ ಕರೆ ಮಾಡಿದ್ರೆ ಅವರು ಬುಕ್ಕಿಂಗ್ ಮಾಡಿಕೊಂಡು ಬೆಡ್ ಸಮೇತ ಕೊಡಿಸಿ ಆ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಒಂದು ಕಾಲ್ ಮುಖಾಂತರ ಒಂದು ಹಾಸ್ಪಿಟ್ಲ್ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಮತ್ತು ಆಟೋ ಚಾಲಕರಿಗೆ ಯಾರೂ ಸ್ಪಂದಿಸಿಲ್ಲ, ಇವಾಗವರೆಗೂ ಯಾವ MLAನೂ ಸ್ಪಂದಿಸಿಲ್ಲ. ಆಟೋ ಚಾಲಕರಿಗೆ 5-5 ಸಾವಿರ ಕೊಟ್ಟರು, ಅದು ತುಂಬ ಒಳ್ಳೆಯ ವಿಷಯ. ಮತ್ತು ಕುರುಬರ ಸಂಘಕ್ಕೆ ಮಕ್ಕಳಿಗೆ 5-5 ಸಾವಿರ ಕೊಟ್ಟರು ಸ್ಕಾಲರ್ಶಿಪ್ ಮುಖಾಂತರ, ಅದು ಒಳ್ಳೆಯ ಮುಖಾಂತರ. ಮತ್ತು 22,000 ಮಕ್ಕಳಿಗೆ ಬಟ್ಟೆ ಕೊಟ್ಟು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು. ಯಾರು ಈ ಥರ ಯಾವ ಶಾಸಕರು ಸುಮ್ಮನೆ ಅವ್ರ ಹೆಸರು ಹೇಳಿ ಅದು ಇದು ಮಾಡ್ತಾಯಿದ್ದೀರಾ, ಬಟ್ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಶಾಸಕರು. ಅಂಗನವಾಡಿ ಮಕ್ಕಳಿಗೂ ಬಟ್ಟೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ. ಮತ್ತು ಪ್ರತಿಯೊಂದು ಜನಸ್ಪಂದನೆ ಮನೆಗೂ ಹೋಗಿ ಈಗ ಅವರು ಬಾಧೆ ಕೇಳ್ತಾ ಇದ್ದಾರೆ, ಕಷ್ಟ ಕೇಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮನೆಗೂ ಬರ್ತಾರೆ, ನಿಮ್ಮ ಮನೆಗೂ ಒಂದು ಕಷ್ಟ ಕೇಳ್ತಾರೆ, ಇಲ್ಲ ಅಂತಿಲ್ಲ. ಯಾವುದೇ ಇದ್ರಾಗಲಿ ನಾವು ಇಂಥ MLAನ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು. ನೀವು ಇದು ನೋಡ್ಬೋದು, ಯಾವುದೇ ಪಾರ್ಕಿಂಗ್ ವಿಚಾರ ಅದರಲ್ಲಾಗಲಿ, ಇವಾಗ ಪಾರ್ಕಿಂಗ್ ವ್ಯವಸ್ಥೆ ಕರೆಕ್ಟಾಗಿದೆ, ಎಲ್ಲೂ ನಿಲ್ಲಿಸ್ತಾ ಇಲ್ಲ ಗಾಡಿ, ಎಲ್ಲ ಟ್ರಾಫಿಕ್ ಪ್ರಿಕಾಷನ್ಸ್ ತುಂಬ ಚೆನ್ನಾಗಿ ನಡೀತಾ ಇದೆ. ಇದೇ ನೀವು ನೋಡ್ಬೋದು ಪೊಲೀಸ್ ಇಲಾಖೆದು, ಪೊಲೀಸವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ. ಅವ್ರ ಮೇಲೆ ಕೇಸು, ಹಳೇದ್ರಲ್ಲಾದರೆ ಅವ್ರ ಮೇಲೆ ಕೇಸು, ಇವ್ರ ಮೇಲೆ ಕೇಸು ಆಗೋದು. ಬಟ್ ನಮ್ಮ ಶಾಸಕರು ಬಂದ ಮೇಲೆ ಅವೆಲ್ಲ ಒಂಥರ ಸ್ಟಾಪ್ ಆಗಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಸಮಾಜ ಒಳ್ಳೆ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಒಳ್ಳೆ ದಾರಿಯಲ್ಲಿ ನಡೀತಾ ಇದೆ. ನಿಜವಾಗೂ ಇಂಥ ಶಾಸಕರು ಸಿಕ್ಕಿರೋದಕ್ಕೆ, ನಮ್ಮ ಪ್ರದೀಪ್ ಸರ್ ಸಿಕ್ಕಿರೋದಕ್ಕೆ ತುಂಬ ಹೇಳ್ತಾ ಇದ್ದೀನಿ, ಪುಣ್ಯ ಪಡ್ಕೊಂಡಿರಬೇಕು ನಾವೆಲ್ಲ.